ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕರ ರಾಶಿಯ ಆತ್ಮೀಯ ಬಂಧುಗಳೇ, ನಮ್ಮ ಜ್ಯೋತಿಷ್ಯ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಸ್ವಾಗತ. ಮಕರ ರಾಶಿಯವರೇ, ಆಗಸ್ಟ್ 19ರಿಂದ ನಿಮ್ಮ ಜೀವನದಲ್ಲಿ ಕೆಲವು ಮಹತ್ವದ ಬದಲಾವಣೆಗಳು ಆರಂಭವಾಗುವ ಸಾಧ್ಯತೆ ಇದೆ. ದೇವಗುರು ಬೃಹಸ್ಪತಿಯ ನಕ್ಷತ್ರ ಚಲನೆಯ ಬದಲಾವಣೆ ನಿಮ್ಮ ಜೀವನದ ಕೆಲವು ಗುಪ್ತ ವಿಚಾರಗಳನ್ನು ಬೆಳಕಿಗೆ ತರಬಹುದು. ಇಷ್ಟು ದಿನ ನೀವು ಮೌನವಾಗಿ ಸಹಿಸಿಕೊಂಡಿದ್ದ ಒಂದು ವಿಷಯ ಈಗ ನಿಮ್ಮ ಮುಂದೆ ಬರಬಹುದು. ನಿಮ್ಮ ಮನಸ್ಸಲ್ಲಿ ಹಲವು ದಿನಗಳಿಂದ ಇದ್ದ ಅನುಮಾನಕ್ಕೂ ಕೂಡ ಉತ್ತರ ಸಿಗುವ ಸಾಧ್ಯತೆ ಇದೆ. ಮಕರ ರಾಶಿಯವರು ಸಾಮಾನ್ಯವಾಗಿ ಜವಾಬ್ದಾರಿಯುತರು, ಶ್ರಮಜೀವಿಗಳು ಮತ್ತು ಜೀವನದಲ್ಲಿ ಯಾವುದಾದ್ರೂ ಸಾಧಿಸಬೇಕೆಂಬ ದೃಢ ಸಂಕಲ್ಪ ಹೊಂದಿರುವವರು. ನೀವು ಸುಲಭವಾಗಿ ಯಾರನ್ನು ನಂಬೋದಿಲ್ಲ, ಆದರೆ ಒಮ್ಮೆ ನಂಬಿದರೆ ಆ ವ್ಯಕ್ತಿಯಾಗಿ ತುಂಬ ದೂರ ಹೋಗ್ತೀರಿ. ನಿಮ್ಮ ಈ ಗುಣವನ್ನು ಕೆಲವರು ದುರುಪಯೋಗ ಮಾಡಿಕೊಂಡಿರಬಹುದು. ಈಗ ಅಂತಹ ವ್ಯಕ್ತಿಗಳ ನಿಜವಾದ ಸ್ವಭಾವ ನಿಧಾನವಾಗಿ ನಿಮ್ಮ ಮುಂದೆ ಬರುವ ಸಾಧ್ಯತೆ ಇದೆ. ಆಗಸ್ಟ್ 19ರ ನಂತರ ಒಂದು ಹಳೆಯ ವಿಚಾರ ಮತ್ತೆ ಚರ್ಚೆಗೆ ಬರಬಹುದು. ಹಳೆಯ ದಾಖಲೆ, ಸಂದೇಶ, ಹಣದ ವ್ಯವಹಾರ ಅಥವಾ ಯಾರಾದರೂ ಹೇಳುವ ಒಂದು ಮಾತಿನಿಂದ ಬಹಳ ದಿನಗಳಿಂದ ಮರೆ ಮಾಡಲಾಗಿದ್ದ ಸತ್ಯ ಹೊರ ಬರಬಹುದು. ಆರಂಭದಲ್ಲಿ ನಿಮಗೆ ಆಘಾತವಾದರೂ ಕೂಡ ನಂತರ ಅದೇ ಸತ್ಯ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸಹಾಯ ಮಾಡಬಹುದು. ಮಕರ ರಾಶಿಯವರೇ, ಹಣಕಾಸಿನ ವಿಚಾರದಲ್ಲಿ ಈ ಅವಧಿ ಬಹಳ ಎಚ್ಚರಿಕೆಯದ್ದಾಗಿರುತ್ತೆ. ಒಂದು ಕಡೆ ಹಳೆಯ ಬಾಕಿ ಹಣ ಬರುವ ಸಾಧ್ಯತೆ ಇದೆ, ಮತ್ತೊಂದು ಕಡೆ ಅನಿರೀಕ್ಷಿತ ಖರ್ಚು ಎದುರಾಗಬಹುದು. ಮನೆ, ವಾಹನ, ಕುಟುಂಬ ಅಥವಾ ಅಗತ್ಯ ವಸ್ತುಗಳಿಗೆ ಹಣ ಖರ್ಚಾಗಬಹುದು. ಆದ್ರಿಂದ ಹಣ ಕೈಗೆ ಬಂದ ಕೂಡಲೇ ದೊಡ್ಡ ಖರ್ಚು ಮಾಡೋದಕ್ಕಿಂತ ಸ್ವಲ್ಪ ಉಳಿತಾಯ ಮಾಡೋದು ಉತ್ತಮವಾಗಿರುತ್ತೆ. ಹಣವನ್ನು ಯಾರಿಗಾದರೂ ಸಾಲವಾಗಿ ನೀಡುವ ವಿಚಾರ ಬಂದರೆ ಯೋಚನೆ ಮಾಡಿ. ಸಂಬಂಧಿಕರು ಅಥವಾ ಫ್ರೆಂಡ್ಸ್ ಅಂತ ನಂಬಿ ಮೋಸ ಮಾಡೋದಕ್ಕೆ ಹೋಗಬೇಡಿ. ಇದನ್ನು ಆದರೂ ಕೂಡ ದೊಡ್ಡ ಮೊತ್ತದ ಹಣ ನೀಡಬೇಡಿ. ಹಣಕಾಸಿನ ವ್ಯವಹಾರದಲ್ಲಿ ಸ್ಪಷ್ಟವಾದ ದಾಖಲೆ ಇಟ್ಕೊಳ್ಳಿ. ಉದ್ಯೋಗ ಕ್ಷೇತ್ರದಲ್ಲಿ ಮಕರ ರಾಶಿಯವರಿಗೆ ಹೊಸ ಜವಾಬ್ದಾರಿ ಬರಬಹುದು. ಇಷ್ಟು ದಿನ ನೀವು ಮಾಡಿದ ಪರಿಶ್ರಮವನ್ನು ಮೇಲಾಧಿಕಾರಿಗಳು ಗಮನಿಸುವ ಸಾಧ್ಯತೆ ಇದೆ. ನಿಮ್ಮ ಕೆಲಸದ ಹೊರೆ ಹೆಚ್ಚಾದರೂ ಅದೇ ನಿಮ್ಮ ಬೆಳವಣಿಗೆ ಕಾರಣ ಆಗಬಹುದು. ಕೆಲವರಿಗೆ ಹೊಸ ಹುದ್ದೆ, ಹೊಸ ಕೆಲಸ ಅಥವಾ ಬೇರೆ ವಿಭಾಗದಲ್ಲಿ ಕೆಲಸ ಮಾಡುವ ಅವಕಾಶ ಸಿಗಬಹುದು. ಕೆಲಸ ಹುಡುಕ್ತಾ ಇರೋರಿಗೆ ಒಳ್ಳೆಯ ಸುದ್ದಿ ಬರಬಹುದು. ಸಂದರ್ಶನ, ಪರಿಚಯ ಅಥವಾ ಹಳೆಯ ಸಂಪರ್ಕದ ಮೂಲಕ ಹೊಸ ಅವಕಾಶ ಸಿಗಬಹುದು. ಆದರೆ ಯಾವುದೇ ಕೆಲಸಕ್ಕೆ ಸೇರುವ ಮೊದಲು ಸಂಬಳ ಮತ್ತು ಕೆಲಸದ ಷರತ್ತುಗಳನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಿ. ವ್ಯಾಪಾರ ಮಾಡುವ ಮಕರ ರಾಶಿಯವರು ಪಾಲುದಾರಿಕೆ ವ್ಯವಹಾರದಲ್ಲಿ ಹೆಚ್ಚು ಜಾಗರೂಕರಾಗಿರಿ. ಲೆಕ್ಕಪತ್ರಗಳು, ಒಪ್ಪಂದಗಳು ಮತ್ತು ಹಣದ ದಾಖಲೆಗಳನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಿ. ಯಾರಾದರೂ ನಿಮ್ಮನ್ನು ಆತುರಪಡಿಸಿ ಸಹಿ ಮಾಡಿಸೋದಕ್ಕೆ ಪ್ರಯತ್ನ ಮಾಡಿದರೆ ತಕ್ಷಣ ಒಪ್ಪಿಕೊಳ್ಳೋದಕ್ಕೆ ಹೋಗಬೇಡಿ. ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ಒತ್ತಡ ಕಾಣಬಹುದು. ಮನೆಯಲ್ಲೊಂದು ವಿಷಯದ ಬಗ್ಗೆ ದೊಡ್ಡ ಚರ್ಚೆ ನಡೀಬಹುದು. ಕೆಲವರು ನಿಮ್ಮ ಮಾತನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ಬಹುದು. ಆದರೆ ನೀವು ಕೋಪದಿಂದ ಉತ್ತರಿಸದೆ ಶಾಂತವಾಗಿ ಮಾತನಾಡಿದರೆ ಪರಿಸ್ಥಿತಿ ನಿಧಾನವಾಗಿ ನಿಮ್ಮ ಪರ ಆಗಬಹುದು. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಸಣ್ಣ ವಿಚಾರಕ್ಕೆ ಮನಸ್ತಾಪ ಉಂಟಾಗಬಹುದು. ಹೊರಗಿನ ವ್ಯಕ್ತಿಗಳ ಮಾತು ನಿಮ್ಮ ಸಂಬಂಧದ ನಡುವೆ ಬರದಂತೆ ನೋಡಿಕೊಳ್ಳಿ. ಫ್ರೆಂಡ್ಸ್, ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ, ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಪ್ರೀತಿಯಲ್ಲಿರುವವರಿಗೆ ಹಳೆಯ ತಪ್ಪು ತಿಳುವಳಿಕೆ ದೂರವಾಗುವ ಅವಕಾಶ ಇದೆ. ಮಕರ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ಒಂದು ಮಹತ್ವದ ಪಾಠ ನಡೀತಾ ಇದೆ. ಎಲ್ಲರನ್ನೂ ಕೂಡ ಸಂತೋಷಪಡಿಸೋದಕ್ಕೆ ಪ್ರಯತ್ನ ಮಾಡೋದನ್ನು ಬಿಟ್ಟು ನಿಮ್ಮ ಮನಸ್ಸಿನ ಶಾಂತಿಗೂ ಬೆಲೆ ಕೊಡಿ. ಯಾರಾದರೂ ನಿಮ್ಮನ್ನು ನಿರಂತರವಾಗಿ ನೋಯಿಸ್ತಾ ಇದ್ದರೆ ಅವರಿಂದ ಸ್ವಲ್ಪ ಅಂತರ ಕಾಯ್ದುಕೊಳ್ಳೋದು ತಪ್ಪಲ್ಲ. ನಿಮ್ಮ ಆರೋಗ್ಯದ ಕಡೆಗೂ ಗಮನ ಕೊಡಿ. ಕೆಲಸದ ಒತ್ತಡದಿಂದ ವಿಶ್ರಾಂತಿ ಕಡಿಮೆಯಾಗದಂತೆ ನೋಡಿಕೊಳ್ಳಿ. ಸರಿಯಾದ ನಿದ್ರೆ, ಸಮಯಕ್ಕೆ ಊಟ ಮತ್ತು ದೈನಂದಿನ ಚಟುವಟಿಕೆಯಲ್ಲಿ ಸಮತೋಲನ ಇರಲಿ. ಯಾವುದೇ ಆರೋಗ್ಯ ಸಮಸ್ಯೆ ಮುಂದುವರೆದರೆ ವೈದ್ಯರ ಸಲಹೆ ಪಡೆಯಿರಿ. ಮಕರ ರಾಶಿಯವರೇ, ಆಗಸ್ಟ್ 19ರ ನಂತರ ನಿಮ್ಮ ಜೀವನದಲ್ಲಿ ಇರುವ ಬದಲಾವಣೆಗಳು ನಿಮ್ಮನ್ನು ಎದುರಿಸಲು ಅಲ್ಲ, ನಿಮ್ಮ ಮುಂದಿನ ಹಂತಕ್ಕೆ ಸಿದ್ಧಪಡಿಸೋದಕ್ಕೆ ಬಂದಿವೆ. ಹಳೆಯ ಸತ್ಯ ಹೊರ ಬಂದರೂ ಕೂಡ ಧೈರ್ಯ ಕಳೆದುಕೊಳ್ಬೇಡಿ. ನಿಮ್ಮ ಪರಿಶ್ರಮ ಮತ್ತು ಸತ್ಯನಿಷ್ಠೆ ಕೊನೆಗೆ ನಿಮ್ಮನ್ನು ಕಾಪಾಡುತ್ತೆ. ಮಕರ ರಾಶಿಯವರೇ, ಈಗ ನಿಮ್ಮ ಜೀವನದಲ್ಲಿ ನಡೆಯಬಹುದಾದ ಇನ್ನಷ್ಟು ಪ್ರಮುಖ ಬೆಳವಣಿಗೆಯನ್ನು ನೋಡೋಣ. ಆಗಸ್ಟ್ 19ರಿಂದ ನಿಮ್ಮ ನಿರ್ಧಾರಗಳಲ್ಲಿ ಹೆಚ್ಚು ಸ್ಪಷ್ಟತೆ ಬರಬಹುದು. ಇಷ್ಟು ದಿನ ಯಾವುದಾದ್ರೂ ವಿಷಯದಲ್ಲಿ ಗೊಂದಲದಲ್ಲಿದ್ದರೆ ಈಗ ಸತ್ಯ ನಿಮ್ಮ ಮುಂದೆ ಬಂದು ಒಂದು ನಿರ್ಧಾರ ತೆಗೆದುಕೊಳ್ಳುವ ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಹಣದ ವಿಚಾರದಲ್ಲಿ ಹಳೆಯ ಸಮಸ್ಯೆಗೆ ಪರಿಹಾರ ಸಿಗಬಹುದು. ಬಹಳ ದಿನಗಳಿಂದ ಬರಬೇಕಾಗಿದ್ದ ಹಣದ ಬಗ್ಗೆ ಸುದ್ದಿ ಬರಬಹುದು. ಕೆಲವರಿಗೆ ಹಳೆಯ ಸಾಲ ವಸೂಲಿ ಆಗಬಹುದು.
ಇನ್ನು ಕೆಲವರಿಗೆ ಹೊಸ ಆದಾಯದ ಮಾರ್ಗ ಸಿಗಬಹುದು. ನಿಮ್ಮ ಅನುಭವ ಮತ್ತು ಕೆಲಸದ ಸಾಮರ್ಥ್ಯದಿಂದಲೇ ಹೆಚ್ಚುವರಿ ಆದಾಯ ಗಳಿಸುವ ಅವಕಾಶ ಕಾಣಬಹುದು. ಆದರೆ ಈ ಸಮಯದಲ್ಲಿ ದೊಡ್ಡ ಮೊತ್ತದ ಹೂಡಿಕೆ ಮಾಡಬೇಕಾದಾಗ ಎಚ್ಚರಿಕೆ ಅಗತ್ಯ. ಯಾರಾದರೂ ಬೇಗನೆ ಹೆಚ್ಚು ಲಾಭ ಸಿಗುತ್ತೆ ಅಂತ ಹೇಳಿದರೆ ಪರಿಶೀಲನೆ ಮಾಡಿದೆ ಹಣ ಹಾಕಬೇಡಿ. ನಿಮ್ಮ ಹಣವನ್ನು ಸುರಕ್ಷಿತವಾಗಿ ಇಟ್ಕೊಳ್ಳೋದು ಈಗ ಮುಖ್ಯವಾಗಿರುತ್ತೆ. ಆಸ್ತಿ ಮತ್ತು ದಾಖಲೆಗಳಿಗೆ ಸಂಬಂಧಿಸಿದ ವಿಷಯದಲ್ಲಿ ಒಂದು ಮಹತ್ವದ ಬೆಳವಣಿಗೆ ಸಂಭವಿಸಬಹುದು. ಮನೆ, ಜಮೀನು ಅಥವಾ ಕುಟುಂಬದ ಆಸ್ತಿಗೆ ಸಂಬಂಧಿಸಿದ ಹಳೆಯ ದಾಖಲೆ ಮತ್ತೆ ಬೇಕಾಗಬಹುದು. ಯಾವುದೇ ಕಾಗದದಲ್ಲಿ ಸಹಿ ಹಾಕುವ ಮೊದಲು ಅದರ ಸಂಪೂರ್ಣ ವಿಷಯವನ್ನು ಓದಿ ಅರ್ಥ ಮಾಡ್ಕೊಳ್ಳಿ. ಮನೆಯಲ್ಲೊಂದು ಪಂಚಾಯಿತಿ ನಡೆಯುವಂತಹ ಪರಿಸ್ಥಿತಿ ಬಂದರೂ ಕೂಡ ನೀವು ಮಧ್ಯದಲ್ಲಿ ಶಾಂತವಾಗಿ ನಡೆದುಕೊಳ್ಳಿ. ಯಾರಾದರೂ ನಿಮ್ಮ ವಿರುದ್ಧ ಮಾತನಾಡಿದರೆ ತಕ್ಷಣ ಜಗಳಕ್ಕೆ ಹೋಗಬೇಡಿ. ನಿಮ್ಮ ಬಳಿ ಸತ್ಯ ಮತ್ತು ಸಾಕ್ಷಿ ಇದ್ದರೆ ಸಮಯ ಬಂದಾಗ ಅದನ್ನು ತೋರಿಸಿ. ಎಲ್ಲರ ಮುಂದೆ ಕೋಪದಿಂದ ಮಾತನಾಡೋದಕ್ಕಿಂತ ಸರಿಯಾದ ಸಮಯದಲ್ಲಿ ಸರಿಯಾದ ಮಾತು ಹೇಳೋದು ನಿಮ್ಮ ಗೆಲುವಾಗಿರುತ್ತೆ. ಮಕರ ರಾಶಿಯ ಫ್ರೆಂಡ್ಸ್ ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮಕರ ರಾಶಿಯ ಕೆಲವರಿಗೆ ಕುಟುಂಬದ ಹಿರಿಯರಿಂದ ಒಂದು ಮಹತ್ವದ ಸಲಹೆ ಸಿಗಬಹುದು. ಆರಂಭದಲ್ಲಿ ಆ ಸಲಹೆ ನಿಮಗೆ ಇಷ್ಟ ಇಲ್ದಿದ್ರೂ ಕೂಡ ನಂತರ ಅದರ ಮೌಲ್ಯ ನಿಮಗೆ ಅರ್ಥ ಆಗಬಹುದು. ಮನೆಯ ಹಿರಿಯರ ಅನುಭವವನ್ನು ನಿರ್ಲಕ್ಷ್ಯ ಮಾಡಬೇಡಿ.